ಬಾಂಗ್ಲಾ ಕ್ಷಿಪ್ರ ಕ್ರಾಂತಿ, ಯೂನುಸ್ ವಿರುದ್ಧ ಸೇನಾ ದಂಗೆ, ಭಾರತದ ಶತ್ರು ಕೊನೆಗೂ ಮನೆಗೆ. ನಮಸ್ಕಾರ ಸ್ನೇಹಿತರೆ, ನೆರೆ ಹೊರೆ ಕೇಳಿದಿರಲ್ಲ ವರ್ಡ್. ಇದರಲ್ಲಿ ನಮ್ಮ ನೆರೆಯ ಬಾಂಗ್ಲಾ ಇತ್ತೀಚೆಗೆ ನಮಗೆ ಹೊರೆಯಾಗಿ ರೂಪುಗೊಂಡಿತ್ತು. ಬಾಂಗ್ಲಾದಲ್ಲಿ ಈಗ ಆ ಹೊರೆಯನ್ನ ಇಳಿಸೋಕೆ ದೊಡ್ಡ ಕ್ರಾಂತಿ, ಮಿಲಿಟರಿ ರೂಲ್ನ ತಯಾರಿ ನಡೀತಾ ಇದೆ ಅನ್ನೋ ರಿಪೋರ್ಟ್ಸ್ ಬರೋಕೆ ಶುರುವಾಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಬಾಂಗ್ಲಾದಲ್ಲಿ ಜಗತ್ತು ಏನಾಗ್ಬೋದು ಅಂತ ಭಾವಿಸ್ತಾ ಇತ್ತೋ ಅದೇ ಆಗೋಕೆ ಶುರುವಾದಂಗೆ ಕಾಣಿಸ್ತಾ ಇದೆ. ಮಿಲಿಟರಿ ಕೂ ಅಥವಾ ಸೇನಾ ದಂಗೆ ಆಗೋಕೆ ತಯಾರಿ ನಡೀತಾ ಇದೆ ಅನ್ನೋದು ರಿಪೋರ್ಟ್ಸ್. ಯೂನುಸ್ ವಿರುದ್ಧ ಅಲ್ಲಿನ ಸೇನೆ ರೊಚ್ಚಿಗೆದ್ದಿದ್ದು ದಂಗೆ ನಡೆಸೋ ಸೂಚನೆ ಕೊಡ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಈ ಕ್ಷಿಪ್ರ ಕ್ರಾಂತಿ ನಡೆದು ಸೇನೆಯ ಆಡಳಿತ, ಮಿಲಿಟರಿ ರೂಲ್ ಶುರುವಾಗಬಹುದು ಅಂತ ಉನ್ನತ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಇದಕ್ಕಾಗಿ ಸೇನೆ ತುರ್ತು ಸಭೆ, ಎಮರ್ಜೆನ್ಸಿ ಮೀಟಿಂಗ್ ಕೂಡ ನಡೆಸಿದ್ದು ರಾಜಧಾನಿಯನ್ನ ಸೀಸ್ ಮಾಡೋಕೆ ಅಲ್ಲಿನ ಸೇನೆ ರಾಜಧಾನಿಯ ಸುತ್ತ ಬಂದು ಬೀಡು ಬಿಡೋಕ್ಕೂ ಶುರು ಮಾಡಿದೆ. ರಂಜಾನ್ ಮುಂಚೆನೆ ಬಾಂಗ್ಲಾದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅಂತ ರಿಪೋರ್ಟ್ಸ್ ಎಮರ್ಜ್ ಆಗ್ತಿವೆ. ಹಾಗಾದ್ರೆ ಬನ್ನಿ ಬಾಂಗ್ಲಾದ ಈ ಎಮರ್ಜೆನ್ಸಿ ಸಿಚುವೇಶನ್ ಬಗ್ಗೆ ಕ್ವಿಕ್ ಆಗಿ ನಾವು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬಾಂಗ್ಲಾದಲ್ಲಿ ಸೇನೆ ಈಗಿರೋ ಸರ್ಕಾರವನ್ನ ಅಂದ್ರೆ ಯೂನುಸ್ ರನ್ನ ಬದಿಗೆ ತಳ್ಳಿ ಅಧಿಕಾರ ಕೈಗೆ ತಗೋಬಹುದು, ತುರ್ತು ಪರಿಸ್ಥಿತಿ ಜಾರಿಗೆ ತರಬಹುದು ಅಂತ ಬಾಂಗ್ಲಾದ ಉನ್ನತ ಅಧಿಕಾರಿಗಳೇ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸದ್ಯ ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರ ಬಿದ್ಮೇಲೆ ಯೂನುಸ್ ಸರ್ವಾಧಿಕಾರ ನಡೀತಾ ಇದೆ. ಆದ್ರೆ ನಾನಾ ಕಾರಣದಿಂದ ಸರ್ಕಾರ ಮತ್ತು ಸೇನೆ ನಡುವೆ ಸಹಕಾರ ಸಾಧ್ಯ ಆಗ್ತಾ ಇಲ್ಲ. ಯೂನುಸ್ಗೂ ಈಗಿರೋ ಸೇನಾ ಮುಖ್ಯಸ್ಥ ವಕರುಜ್ಜಮಾನ್ಗೂ ಆಗ್ತಾನೆ ಇಲ್ಲ. ಹೀಗಾಗಿ ಯೂನುಸ್ ರನ್ನ ಕಿತ್ತೊಗೆದು ಅಧಿಕಾರವನ್ನ ಕೈಗೆ ತಗೊಳ್ಳೋಕೆ ಸೇನೆ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು ವಾರದಿಂದ ಬಾಂಗ್ಲಾದಲ್ಲಿ ಜೋರಾಗಿ ತಯಾರಿ ನಡೀತಾ ಇವೆ. ಮಾರ್ಚ್ 24ರ ಸೋಮವಾರ ಹಿರಿಯ ಅಧಿಕಾರಿಗಳೊಂದಿಗೆ ಸೇನಾ ಮುಖ್ಯಸ್ಥ ವಕರುಜ್ಜಮಾನ್ ತುರ್ತು ಮೀಟಿಂಗ್ ಕೂಡ ನಡೆಸಿದ್ದಾರೆ. ಸಭೆಯಲ್ಲಿ ದೇಶದ ಕಾನೂನು ಸುವ್ಯವಸ್ಥೆ ಮತ್ತು ಅದನ್ನ ಸರಿಪಡಿಸೋಕೆ ಸೇನಾ ಆಡಳಿತ ಹೇರೋ ಸಂಬಂಧ ಚರ್ಚೆ ಕೂಡ ನಡೆಸಲಾಗಿದೆ. ಇದರಲ್ಲಿ 5 ಲೆಫ್ಟಿನೆಂಟ್ ಜನರಲ್ಸ್, 8 ಮೇಜರ್ ಜನರಲ್ಗಳು, ಕಮಾಂಡಿಂಗ್ ಆಫೀಸರ್ಸ್, ಆರ್ಮಿಯ ಬೇರೆ ಬೇರೆ ಹೆಡ್ ಕ್ವಾರ್ಟರ್ಗಳಿಂದ ಉನ್ನತ ಅಧಿಕಾರಿಗಳು ಕೂಡ ಬಂದು ಬ್ರಿಗೇಡಿಯರ್ಗಳೆಲ್ಲ ಪಾಲ್ಗೊಂಡಿದ್ದಾರೆ. ಅಲ್ಲದೆ ಸಭೆಯಲ್ಲಿ ಈಗಿರೋ ಸರ್ಕಾರಕ್ಕೆ ಜನರ ಬೆಂಬಲ ಇಲ್ಲ ಅನ್ನೋ ವಿಚಾರವನ್ನೇ ಮುಖ್ಯವಾಗಿ ಚರ್ಚೆ ಮಾಡಲಾಗಿದೆ. ಇದೇ ಕಾರಣ ಇಟ್ಕೊಂಡು ಬಾಂಗ್ಲಾದ ರಾಷ್ಟ್ರಪತಿಗೆ ಸೇನೆ ಪ್ರೆಷರ್ ಹಾಕಬಹುದು. ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರಿ ಅಧಿಕಾರ ತಮ್ಮ ಕೈಗೆ ಕೊಡಿ ಅಂತ ಪ್ರೆಷರ್ ಹಾಕಬಹುದು ಅಂತ ಹೇಳಲಾಗ್ತಿದೆ. ಸ್ನೇಹಿತರೆ, ಇಲ್ಲಿ ರಾಷ್ಟ್ರಪತಿಗಳ ಪಾತ್ರದ ಬಗ್ಗೆ ಕೂಡ ನಿಮಗೆ ಕ್ವಿಕ್ ಆಗಿ ಹೇಳಲೇಬೇಕು. ಬಾಂಗ್ಲಾದ ಈಗಿನ ರಾಷ್ಟ್ರಪತಿ ಮಹಮ್ಮದ್ ಶಹಾಬುದ್ದೀನ್ ಇವರು ಹಸೀನಾರ ಆಪ್ತ, ಅವಾಮಿ ಲೀಗ್ ಪಾರ್ಟಿಯ ಹಿರಿಯ ನಾಯಕ. ಕೆಲ ದಿನಗಳ ಹಿಂದೆ ಶೇಖ್ ಹಸೀನಾ ರಾಜೀನಾಮೆಯನ್ನೇ ಕೊಟ್ಟಿಲ್ಲ, ಅದಕ್ಕೆ ಎಲ್ಲಿದೆ ಸಾಕ್ಷಿ ಅಂತ ಹೇಳಿಕೆ ಕೊಟ್ಟಿದ್ರು. ಆ ಮೂಲಕ ಈಗಿರೋ ಸರ್ಕಾರ ಅಸಾಂವಿಧಾನಿಕ, ಬಾಂಗ್ಲಾದ ಹಾಲಿ ಪ್ರಧಾನಿ ಇನ್ನು ಶೇಖ್ ಹಸೀನಾರೆ ಅನ್ನೋ ರೀತಿಯ ಇಂಡೈರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸೊ ಆ ರಾಷ್ಟ್ರಪತಿಯನ್ನ ಭೇಟಿ ಮಾಡಿ ಸೇನೆ ತುರ್ತು ಪರಿಸ್ಥಿತಿಗೆ ಪ್ರೆಷರ್ ಹಾಕಬಹುದು ಅಂತ ಹೇಳಲಾಗ್ತಿದೆ. ಸೇನಾ ಮುಖ್ಯಸ್ಥ ವಕರುಜ್ಜಮಾನ್ ಯಾರು? ಅವರು ಕೂಡ ಶೇಖ್ ಹಸೀನಾ, ಭಾರತದ ಫ್ರೆಂಡ್ ಶೇಖ್ ಹಸೀನಾ ಅವರೇ ನೇಮಕ ಮಾಡಿದ್ದ ವ್ಯಕ್ತಿ. ಶೇಖ್ ಹಸೀನಾರ ದೂರದ ಸಂಬಂಧಿ ಕೂಡ ಹೌದು ವಕರುಜ್ಜಮಾನ್. ಹಾಗಾಗಿ ಸೇನಾ ದಂಗೆಗೆ ಇವರೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿರೋ ತರ ಇದೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ರಾಜಧಾನಿಯಲ್ಲಿ ಹೈ ಅಲರ್ಟ್, ಶುಕ್ರವಾರದಿಂದ ಸೇನಾ ಪರೇಡ್ ಕೂಡ ಶುರು. ಬಾಂಗ್ಲಾದಲ್ಲಿ ಯಾವುದೇ ಕ್ಷಣದಲ್ಲೂ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಈ ಪರಿಸ್ಥಿತಿಯೇ ಕಾರಣ. ಬಾಂಗ್ಲಾ ಸೇನಾ ತುಕಡಿಗಳು ರಾಜಧಾನಿ ಸುತ್ತ ಗಸ್ತು ತಿರುಗೋಕೆ ಶುರು ಮಾಡಿ ಆಗಿದೆ. ಎಲ್ಲಾ ಕಡೆ ಚೆಕ್ ಪೋಸ್ಟ್ಗಳನ್ನ ಹಾಕಿ ನಾಕಾಬಂದಿಯನ್ನ ಮಾಡಿದಾವೆ ಬಾಂಗ್ಲಾ ಸೇನಾ ಪಡೆಗಳು. ಶುಕ್ರವಾರ ಬಾಂಗ್ಲಾದಲ್ಲಿ ಒಂದಿಷ್ಟು ಘಟನೆಗಳು ಕೂಡ ಆಗಿವೆ. ಅಲ್ಲಿನ ಬೈತುಲ್ ಮಕರಂ ಮಸೀದಿ ಹತ್ರ ಕೆಲವರು ಪ್ರತಿಭಟಿಸ್ತಾ ಇದ್ರು. ಅದರಲ್ಲಿ ಇಸ್ಲಾಮಿಕ್ ಉಗ್ರರು, ಉಗ್ರ ಸಂಘಟನೆಗಳು ಭಾರತ ಮತ್ತು ಇಸ್ರೇಲ್ನ ವಿರುದ್ಧ ಘೋಷಣೆಗಳನ್ನ ಕೂಡ ಕೂಗಿದ್ರು. ಹಾಗಂತ ಅದೇನು ದೊಡ್ಡ ಪ್ರತಿಭಟನೆ ಅಲ್ಲ, ಆದರೆ ಉಗ್ರರು, ಮೂಲಭೂತವಾದಿಗಳು ಅಲ್ಲಿ ಸೇರ್ಕೊಂಡಿದ್ರು. ಈ ಕಾರ್ಯಕ್ರಮಕ್ಕೆ ಮಧ್ಯಂತರ ಸರ್ಕಾರ ಯಾವುದೇ ಅಡೆತಡೆಯನ್ನೂ ಮಾಡದೆ ಫ್ರೀ ಆಗಿಬಿಟ್ಟಿತ್ತು. ಮಾಡ್ಕೊಳ್ಳಿ, ಭಾರತದ ವಿರುದ್ಧ ಅಲ್ವಾ ಅಂತ. ಆದರೆ ಇದರಿಂದ ದೇಶದಲ್ಲಿ ಸಾಮರಸ್ಯ ಹಾಳಾಗ್ತಿದೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಿದೆ ಅಂತ ಅಲ್ಲಿನ ಸೇನೆ ಅಲ್ಲಿಗೆ ನುಗ್ಗಿ ಟ್ಯಾಂಕ್ಗಳನ್ನ ಕಳಿಸ್ಕೊಟ್ಟು ಹೆದರಿಸಿತ್ತು ಪ್ರತಿಭಟನಾಕಾರರನ್ನ. ಸರ್ಕಾರ ತೆಪ್ಪಗಿದ್ರು ಕೂಡ ಸೇನೆ ಸುಮ್ಮನಿರಲಿಲ್ಲ. ಆ ಮಸೀದಿ ಸುತ್ತ ಸೈನಿಕರು ರೌಂಡ್ ಹೊಡೆಯೋಕೆ ಶುರು ಮಾಡಿದ್ರು, ಬಾಂಗ್ಲಾ ಸೇನೆಯ ಸೈನಿಕರು. ಇನ್ನೂ ಸರ್ಪ್ರೈಸಿಂಗ್ ಏನು ಅಂದ್ರೆ, ಆವಾಗ ಬಂದಿರೋ ಸೇನೆ ಇನ್ನೂ ಅದೇ ಜಾಗದಲ್ಲಿ ಮೊಕ್ಕಾಂ ಹೂಡಿದೆ, ಅಲ್ಲೇ ಇದ್ದಾರೆ, ಆ ಕಡೆ ಹೋಗಿಲ್ಲ ಅವರು. ಅಲ್ಲದೆ ರಾಜಧಾನಿಗೆ ಬೇರೆ ಬೇರೆ ಭಾಗದಿಂದಲೂ ಸೇನೆ ಬಂದು ಸೇರೋದು ಜಾಸ್ತಿ ಆಗ್ತಾ ಇದೆ ಬಾಂಗ್ಲಾದಲ್ಲಿ. ಪೊಲೀಸ್ ಮತ್ತು ಅರೆ ಸೇನಾ ಪಡೆಗಳನ್ನ ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ.
ಗಡಿ ಕಾಯೋ ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ್ BGBಯನ್ನ ಕೂಡ ರಾಜಧಾನಿಯ ಕಾವಲಿಗೆ ಇಡಲಾಗಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಬ್ಯಾಂಕಾಕ್ ಪಟಾಯಾಗೆ 7 ಸೆನ್ಸ್ ಟೂರಿಸಂ ಕಂಪನಿ ಸಮ್ಮರ್ ಹಾಲಿಡೇ ಪ್ಯಾಕೇಜ್ ತಂದಿದೆ. ಆಫರ್ ಪ್ರೈಸ್ 63,500, 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್, ಟೈಗರ್ ಪಾರ್ಕ್, ಪಟಾಯಾ ಸಿಟಿ, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾರ್ ಶೋ, ಬ್ಯಾಂಕಾಕ್ ಸಿಟಿ, ಸಫಾರಿ ವರ್ಲ್ಡ್ ಇಲ್ಲೆಲ್ಲ ಹೋಗೋದಿರುತ್ತೆ. 24 ಅವರ್ಸ್ ಕೂಡ ಕನ್ನಡ ಟೂರ್ ಮ್ಯಾನೇಜರ್ ಸಹಾಯ ಇರುತ್ತೆ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಒಳಗೊಂಡಿದೆ. ಈ ಪ್ರೈಸ್ ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇಲ್ಲಿ ಅನುಮಾನ ಮೂಡೋಕೆ ಇನ್ನೊಂದಷ್ಟು ಕಾರಣಗಳು ಕೂಡ ಇದಾವೆ. ಬಾಂಗ್ಲಾದಲ್ಲಿ ಈ ರೀತಿ ಪ್ರತಿಭಟನೆ ಹೊಸ್ತಲ್ಲ. ಅದರಲ್ಲೂ ಹಸೀನಾ ದೇಶ ಬಿಟ್ಟ ಮೇಲೆ ದಿನವೂ ಉಗ್ರರೇ ಸಮಾವೇಶಗಳನ್ನೆಲ್ಲ ಮಾಡೋಕೆ ಶುರು ಮಾಡಿದ್ದಾರೆ. ಮೊನ್ನೆ ಕೂಡ ಅಷ್ಟೇ ಚಿಕ್ಕ ಪ್ರತಿಭಟನೆಯಾಗಿತ್ತು. ಆದರೆ ಅದೇ ನೆಪ ಇಟ್ಕೊಂಡು ಸೇನೆ ಅಖಾಡಕ್ಕೆ ಧುಮುಕಿರೋದು ಯೂನಸ್ ಎದೆಯಲ್ಲಿ ಈಗ ಭತ್ತ ಕೊಟ್ಟಿದ ಅನುಭವ ಉಂಟು ಮಾಡ್ತಿದೆ. ಈಗ ಆಲ್ರೆಡಿ ರಾಂಪುರ, ಶಾಂತಿನಗರ, ಕಾಕ್ರೇಲ್, ನ್ಯಾಷನಲ್ ಪ್ರೆಸ್ ಕ್ಲಬ್ ಏರಿಯಾ, ಮೊಹಖಾಲೆ, ಬಿಜೋಯ್ ಸರಾನಿ, ಗುಲ್ಶನ್ ಮತ್ತು ಕಿಲ್ಖೇತ್ ಭಾಗದಲ್ಲಿ ಸೇನಾ ಜಮಾವಣೆ ಆಗ್ತಾ ಇದೆ. ಇವೆಲ್ಲ ಢಾಕಾ ನಗರದ ಇಂಪಾರ್ಟೆಂಟ್ ಸ್ಥಳಗಳು. ಕಳೆದ ಶುಕ್ರವಾರದಿಂದ ಈ ಭಾಗದಲ್ಲಿ ಪರೇಡ್ ನಡೀತಾ ಇದೆ. ಸೊ ಎನಿ ಮೂಮೆಂಟ್ ಈ ಪರೇಡ್ ಬಾಂಗ್ಲಾದ ಆಡಳಿತ ಕಚೇರಿಗೆ ಮುತ್ತಿಗೆ ಹಾಕಿ ರಾಜಧಾನಿಯನ್ನ ಸೀಸ್ ಮಾಡಿ ಪವರ್ ಅನ್ನ ಕೈಗೆ ತಗೋಬಹುದು ಅಂತ ಹೇಳಲಾಗ್ತಿದೆ. ಜನ ಸುಮ್ಮನಿರ್ತಾರ? ಈ ಅನುಮಾನ ಕೂಡ ಮೂಡಬಹುದು. ಆದರೆ ಅದಕ್ಕೂ ಸೇನೆ ಒಂದಷ್ಟು ತಯಾರಿಯನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಿದೆ. ಈಗ ಆಲ್ರೆಡಿ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಸೇನಾ ಮುಖ್ಯಸ್ಥ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಾಂಗ್ಲಾದಲ್ಲಿ ಆಗ್ತಿರೋ ಹಿಂಸಾಚಾರ, ಅಲ್ಲಿನ ಸೇನಾ ನೆಲೆ ಮೇಲೆ ದಾಳಿ, ಹಸೀನಾ ಪಾರ್ಟಿಯನ್ನ ಚುನಾವಣೆಯಿಂದ ಬ್ಯಾನ್ ಮಾಡ್ತಿರೋದು, ಅಥವಾ ಹಸೀನಾ ಪಾರ್ಟಿಯ ಲೀಡರ್ಗಳು ಬಾಂಗ್ಲಾದ ಫೇಮಸ್ ಕ್ರಿಕೆಟಿಗ ಶಕೀಬ್ ಅಲ್ ಹಸನ್ರನ್ನ ಕೂಡ ಟಾರ್ಗೆಟ್ ಮಾಡಿ ಅವರ ಆಸ್ತಿನೆಲ್ಲ ಸೀಸ್ ಮಾಡ್ತಿರೋದು, ಇದೆಲ್ಲ ಜನರ ಅಸಮಾಧಾನಕ್ಕೆ ಮೂಲ ಆಗ್ತಾ ಇದೆ. ಜೊತೆಗೆ ಈಗಿರೋ ಯೂನಸ್ ಸರ್ಕಾರಕ್ಕೆ ಮೂಲಭೂತವಾದಿಗಳಿಂದಲೂ ಬೆದರಿಕೆ ಇದೆ. ನಮ್ಮವರನ್ನ ಬೇಗ ರಿಲೀಸ್ ಮಾಡಿ, ನಮಗೆ ಹಸೀನಾ ಹಾಕಿರೋ ಬ್ಯಾನ್ ತೆಗೆದುಹಾಕಿ, ನಾವು ಸ್ವಚ್ಛಂದವಾಗಿ ಬಾಂಗ್ಲಾದಲ್ಲಿ ಪಟಾಕಿ ಸಿಡಿಸ್ಕೊಂಡು ಓಡಾಡ್ತೀವಿ ಅಂತ ಮೂಲಭೂತವಾದಿಗಳು ಕೂಡ ಯೂನಸ್ ಸರ್ಕಾರದ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ. ಇದು ಬಾಂಗ್ಲಾದಲ್ಲಿ ಸೆಕ್ಯುಲರ್ ಮತ್ತು ಮೂಲಭೂತವಾದಿಗಳ ಮಧ್ಯೆ ಘರ್ಷಣೆ ಕಾರಣ ಆಗ್ತಾ ಇದೆ. ಎಲ್ಲ ಕಾರಣಗಳನ್ನ ವಕರುಜ್ಜಮಾನ್ ಜನರ ಮುಂದಿಟ್ಟು ಸೇನಾ ಆಡಳಿತವನ್ನ, ಮಿಲಿಟರಿ ರೂಲ್ ನ ಹೇರೋ ಸಾಧ್ಯತೆ ಇದೆ. ಮುಂದಿನ ಕೆಲ ದಿನಗಳಲ್ಲಿ ಬಾಂಗ್ಲಾದ ಒಳಗೆ ಉಗ್ರ ದಾಳಿ ಆಗ್ಬೋದು, ನಮಗೆ ಇಂಟೆಲಿಜೆನ್ಸ್ ಮಾಹಿತಿ ಸಿಕ್ಕಿದೆ ಅಂತ ವಕರುಜ್ಜಮಾನ್ ಬಾಂಗ್ಲಾ ಸೇನಾ ಮುಖ್ಯಸ್ಥರು ಆಲ್ರೆಡಿ ಹೇಳಿಕೆ ಕೊಟ್ಟಾಗಿದೆ. ಅದನ್ನು ತಡಿಬೇಕು ಅಂತ ಹೇಳಿದ್ರೆ ಸಮರ್ಥ ಸರ್ಕಾರ ಬೇಕು. ಸಮರ್ಥ ಸರ್ಕಾರ ಬರೋ ತನಕ ನಾವೇ ದೇಶವನ್ನ ಹ್ಯಾಂಡಲ್ ಮಾಡ್ತೀವಿ ಅಂತ ವಕರುಜ್ಜಮಾನ್ ಸೇನಾ ಮುಖ್ಯಸ್ಥ ಮುಂದೆ ಬರ್ಬೋದು. ಈ ಹಿಂದೆ ಕೂಡ ದೇಶ ಸೇಫ್ ಹ್ಯಾಂಡ್ಸ್ ಅಲ್ಲಿ, ಸೇಫ್ ಕೈಗಳಲ್ಲಿ ಇರಬೇಕು ಅಂತ ಇದೇ ವಕರುಜ್ಜಮಾನ್ ಹೇಳಿಕೆ ಕೊಟ್ಟಿದ್ರು. ಈಗ ಆ ಸುರಕ್ಷಿತ ಕೈ ಸೇನೆನೇ ಅನ್ನೋದನ್ನ ಸೇನಾ ದಂಗೆ ಮಾಡಿ ವಕರುಜ್ಜಮಾನ್ ಸಮರ್ಥನೆ ಮಾಡ್ಕೋಬಹುದು. ಜೊತೆಗೆ ನಾವು ಚುನಾವಣೆ ನಡೆಸ್ತೀವಿ ಟ್ರಾನ್ಸ್ಪರೆಂಟ್ ಆಗಿ, ಅಲ್ಲಿ ತನಕ ನಾವಿರ್ತೀವಿ ಅಂತ ಅವ್ರು ಹೇಳ್ಬೋದು. ಜೊತೆಗೆ ಪದೇ ಪದೇ ಸೇನೆಯ ಒಳಗೆ ದಂಗೆ ಇಳಿ ಅಂತ ಯೂನುಸ್ ಅತ್ಯಾಪ್ತರು ವಕರ್ ವಿರೋಧಿಗಳಿಗೆ ಪ್ರಚೋದನೆ ಆಲ್ರೆಡಿ ಕೊಡ್ತಿದ್ದಾರೆ. ಪಿನಾಕಿನಿ ಭಟ್ಟಾಚಾರ್ಯರಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಸೇನೆ ವಿರುದ್ಧ ಅಭಿಪ್ರಾಯ ರೂಪಿಸ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ. ಭಟ್ಟಾಚಾರ್ಯ ಬೇರೆ ರಾಷ್ಟ್ರದಲ್ಲಿ ಕೂತ್ಕೊಂಡೇ ಈ ಕೆಲಸವನ್ನ ಮಾಡ್ತಿರೋದು. ಸೊ ಎಲ್ಲ ಕಾರಣಗಳನ್ನ ಕೊಟ್ಟು ದೇಶದ ಒಗ್ಗಟ್ಟಿಗೆ, ಬಾಂಗ್ಲಾವನ್ನ ಉಳಿಸೋಕೆ ಸೇನೆ ಕೈಗೆ ಅಧಿಕಾರ ತಗೊಳ್ಳೋದು ಅನಿವಾರ್ಯವಾಗಿತ್ತು ಅಂತ ವಕರುಜ್ಜಮಾನ್ ಹೇಳ್ಬೋದು. ಹಾಗಂತ ಈ ಯೂನುಸ್ ಸರ್ಕಾರಕ್ಕೆ ತುಂಬಾ ಜನ ಬೆಂಬಲ ಇದೆ ಅಂತನೂ ಅಲ್ಲ. ಕಳೆದ 7 ತಿಂಗಳಿಂದ ಯೂನುಸ್ ಸರ್ಕಾರ ಜನರಿಗೆ ಉದ್ಯೋಗ ಕೊಡೋದ್ರಲ್ಲಿ ಸೋತ್ ಹೋಗಿದೆ. ದೇಶದ ಆತ್ಮದಂತಿದ್ದ ಜವಳಿ ಇಂಡಸ್ಟ್ರಿ ಬಿದ್ದೇ ಹೋಗಿದೆ. ಭಾರತದ ವಿರುದ್ಧ ದ್ವೇಷದಿಂದ ಅಲ್ಲಿ ಬೆಲೆ ಏರಿಕೆಯಾಗಿದೆ. ಪಾಕಿಸ್ತಾನದ ಸ್ನೇಹ ಮಾಡಿ ಅಲ್ಲಿಂದ ದುಬಾರಿ ಬೆಲೆ ಕೊಟ್ಟು ಅಕ್ಕಿ ಇನ್ನಿತರ ಸಾಮಗ್ರಿಗಳನ್ನ ತರಿಸ್ಕೊಳ್ತಾ ಇದ್ದಾರೆ. ಮೈನ್ಮಾರ್ ಗಡಿಯಲ್ಲಿ ಅರಕನ್ ಆರ್ಮಿ ರೊಚ್ಚಿಗೆ ಹೇಳ್ತಾ ಇದೆ, ಅವರು ಸ್ಟ್ರಾಂಗ್ ಆಗ್ತಿದ್ದಾರೆ. ಸೊ ಬಾಂಗ್ಲಾದಲ್ಲಿ ಸೇನಾ ದಂಗೆ ಮಾಡೋಕೆ 10 ಕಾರಣಗಳನ್ನ ಈಸಿಯಾಗಿ ಕೊಡಬಹುದು ವಕರುಜ್ಜಮಾನ್. ಹೇಳಿ ಕೇಳಿ ವಕರುಜ್ಜಮಾನ್ ಶೇಖ್ ಹಸೀನಾರ ಸಂಬಂಧಿ ನಿಮಗೆ ಆವಾಗಲೇ ಹೇಳಿದ ಹಾಗೆ ಅವಾಮಿ ಲೀಗ್ ನಾಯಕರಿಗೆ ಇವ್ರ ಬಗ್ಗೆ ಒಂದು ಒಲವು ಇದ್ದೇ ಇದೆ. ಸೊ ಪ್ರಜಾಪ್ರಭುತ್ವ ಕಾಪಾಡೋಕೆ ಯೂನುಸ್ ವಿಫಲರಾಗಿದ್ರು. ಹಸೀನಾ ಪಾರ್ಟಿಯನ್ನ ಎಲೆಕ್ಷನ್ ನಡೆಸೋಕೆ ಬಿಡ್ತಾ ಇರಲಿಲ್ಲ. ಹಸೀನಾ ಪಾರ್ಟಿ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ರು. ಮಾನವೀಯ ಹಕ್ಕುಗಳಿಗೆ ಬೆಲೆನೇ ಇರಲಿಲ್ಲ, ವಾಕ್ ಸ್ವಾತಂತ್ರ್ಯ ಇರಲಿಲ್ಲ, ಧಾರ್ಮಿಕ ಸ್ವಾತಂತ್ರ್ಯ ಇರಲಿಲ್ಲ. ಯೂನುಸ್ ಅವಧಿಯಲ್ಲಿ ಬಾಂಗ್ಲಾದಾದ್ಯಂತ ದಂಗೆಗಳಾಗ್ತಾ ಇದ್ವು. ಅಲ್ಪಸಂಖ್ಯಾತರ ನೆಮ್ಮದಿಯಾಗಿ ಬದುಕೋಕೆ ಬಿಡ್ತಾ ಇರಲಿಲ್ಲ. ನೆರೆಯ ರಾಷ್ಟ್ರಗಳೊಂದಿಗೆ ಸಂಬಂಧ ಹಾಳು ಮಾಡಿಕೊಂಡಿದ್ರು. ನಮಗೆ ಹಿಂಸೆ ಕೊಟ್ಟಿದ್ದ ಪಾಕಿಸ್ತಾನದೊಂದಿಗೆ ಮತ್ತೆ ಸಂಬಂಧವನ್ನ ಸುಧಾರಿಸ್ತಾ ಇದ್ರು. ಈ ರೀತಿ 10 ಕಾರಣಗಳನ್ನ ಸೇನೆ ಕೊಡಬಹುದು. ಚೀನಾ ಟ್ರಿಪ್ ಮುಗಿಸೋದ್ರಲ್ಲಿ ದಂಗೆ.
ಈಗ ಬಾಂಗ್ಲಾದಲ್ಲಿ ತಳಮಳಕ್ಕೆ ಕಾರಣವಾಗಿರೋದೇ ಈ ವಿಸಿಟ್. ಸದ್ಯ ಯೂನುಸ್ ಮಾರ್ಚ್ 26ಕ್ಕೆ ಚೀನಾಗೆ ಭೇಟಿ ಕೊಡೋದಿದೆ. 4 ದಿನ ಅಲ್ಲೇ ಇರ್ತಾರೆ. ಅಮೆರಿಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ದಿಢೀರಂತ ಯೂನುಸ್ ಈ ವಿಸಿಟ್ ಮಾಡ್ತಿದ್ದಾರೆ. ಸೊ ಇದು ಭಾರತಕ್ಕೂ ಒಂದು ಸಂದೇಶ, ಟ್ರಂಪ್ಗೂ ಒಂದು ಸಂದೇಶ. ಹೀಗಾಗಿ ಈ ಭೇಟಿಯನ್ನ ಇಡೀ ಜಗತ್ತು ಕುತೂಹಲದ ಕಣ್ಣಿಂದ ನೋಡ್ತಾ ಇದೆ. ಆದರೆ ಅದೇ ಟ್ರಿಪ್ ಮುಗಿಸಿ ವಾಪಸ್ ಬರುವಷ್ಟರಲ್ಲಿ ಸೇನೆ ಇಲ್ಲಿ ನೀಟಾಗಿ ಆಪರೇಷನ್ ಮುಗಿಸಬಹುದು ಅನ್ನೋ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇವೆ. ಇದೇ ಕಾರಣಕ್ಕೆ ಯೂನುಸ್ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಿದಾರಂತೆ. ಈತ ಹೋದ್ರೂ ಅಷ್ಟೇ, ಹೋಗದೆ ಇದ್ರೂ ಅಷ್ಟೇ, ಸೇನೆ ಕೆಲವೇ ದಿನಗಳಲ್ಲಿ ಅಧಿಕಾರವನ್ನ ತಗೋಬಹುದು ಅಂತ ಉನ್ನತ ಅಧಿಕಾರಿಗಳೇ ಹೇಳ್ತಿದ್ದಾರೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ಸೋರ್ಸಸ್ ಅನ್ನ ಮೆನ್ಷನ್ ಮಾಡಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಭಾರತ ಮೇಲೆ ಕಣ್ಣು. ಸದ್ಯ ಬಾಂಗ್ಲಾದಲ್ಲೇನಾದ್ರೂ ಸೇನಾ ಆಡಳಿತ ಜಾರಿಗೆ ಬಂದ್ರೆ ಖಂಡಿತ ಅದರಲ್ಲಿ ಭಾರತದ ಪಾತ್ರದ ಬಗ್ಗೆ ಟೀಕೆಗಳು ಜೋರಾಗ್ತವೆ. ಬಾಂಗ್ಲಾದ ಯೂನುಸ್ ಅಂಡ್ ಗ್ಯಾಂಗ್ ಇದನ್ನ ಮಾಡೇ ಮಾಡುತ್ತೆ. ಯಾಕಂದ್ರೆ ಈಗಿರೋ ಯೂನುಸ್ ಸರ್ಕಾರಕ್ಕೂ ಭಾರತಕ್ಕೂ ಆಗ್ತಾನೆ ಇಲ್ಲ. ವಕರುಜ್ಜಮಾನ್ ಭಾರತದ ಬಗ್ಗೆ ಒಲವನ್ನ ಇಟ್ಕೊಂಡಿರೋ ವ್ಯಕ್ತಿ, ಹಸೀನಾ ರೀತಿಯಲ್ಲೇ ಭಾರತದೊಂದಿಗೆ ಒಳ್ಳೆ ಸ್ನೇಹ ಸಂಬಂಧ ಹೊಂದೋ ಪ್ರಯತ್ನ ಮಾಡೋ ವ್ಯಕ್ತಿ. ಕಳೆದ ವಾರ ಇಷ್ಟೆಲ್ಲ ಉದ್ವಿಗ್ನತೆ ನಡುವೆ ಕೂಡ 2 ರಾಷ್ಟ್ರಗಳು ಸೇನಾ ಸಮರಾಭ್ಯಾಸ ಕೂಡ ಮಾಡಿವೆ. ಯೂನುಸ್ ಸರ್ಕಾರದೊಂದಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇರಬೇಕಾದ್ರೂ ಕೂಡ ವಕರುಜ್ಜಮಾನ್ರ ಸೇನೆ ಮತ್ತು ಭಾರತೀಯ ಸೇನೆ ಒಟ್ಟಿಗೆ ಸೇನಾ ಸಮರಾಭ್ಯಾಸ ಮಾಡಿದ್ದಾರೆ. ಇದರಲ್ಲಿ ವಾಕರ್ ಪಾತ್ರ ತುಂಬಾ ದೊಡ್ಡದು. ಹೀಗಾಗಿ ಇಲ್ಲಿ ಯಾವುದೇ ಬದಲಾವಣೆ ನಡೆದರೆ ಅದರ ಹಿಂದೆ ಭಾರತ ಇರುತ್ತೆ ಅನ್ನೋ ಮಾತಂತೂ ನಿಶ್ಚಿತವಾಗಿ ಕೇಳಿಬರುತ್ತೆ. ಮೊನ್ನೆ ಟ್ರಂಪ್ ಮೋದಿ ಅವರ ಭೇಟಿ ಕೂಡ ನೋಡಿ. ಆ ಭೇಟಿಯಲ್ಲಿ ಪ್ರಶ್ನೆ ಕೇಳಲಾಯಿತು ಟ್ರಂಪ್ಗೆ, ಬಾಂಗ್ಲಾ ಬಗ್ಗೆ ಏನ್ ಹೇಳ್ತೀರಿ ಅಂತ. ಆಗ ಟ್ರಂಪ್ ಏನ್ ಹೇಳಿದ್ರು, ಬಾಂಗ್ಲಾನ ಮೋದಿಗೆ ಬಿಡ್ಬಿಡ್ತೀನಿ ಅಂತ ಹೇಳಿದ್ರು. ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನ್ಯೂಸ್ ಆಗಿತ್ತು. ಸೊ ಯೂನುಸ್ ಕೆಳಗೆ ಬೀಳೋದ್ರಲ್ಲಿ ಭಾರತದ ಹಿತಾಸಕ್ತಿ ಅಂತೂ ಇದ್ದೇ ಇದೆ. ಅದರಲ್ಲಿ ಯಾರಿಗೂ ಅನುಮಾನ ಬೇಡ. ಅಂತ ಪರಿಸ್ಥಿತಿಯನ್ನ ಯೂನುಸ್ ಸೃಷ್ಟಿ ಮಾಡಿದ್ದಾರೆ. ಹೀಗಾಗಿ ನೇರವಾಗಿ ಇದರ ಹಿಂದೆ ಭಾರತ ಇದೆ ಅನ್ನೋ ಆರೋಪವನ್ನಂತೂ ಯೂನುಸ್ ಅಂಡ್ ಗ್ಯಾಂಗ್ ಡೆಫಿನೆಟ್ಲಿ ಮಾಡುತ್ತೆ. ಅವರ ಆರೋಪ ಏನಾದ್ರೂ ಮಾಡಲಿ ಸ್ನೇಹಿತರೆ, ಬಾಂಗ್ಲಾ ಹುಟ್ಟಿದ ಮೇಲೆ ಅಲ್ಲಿ ಬೇಗಂ ಖಲೀದಾ ಜಿಯಾ ಮತ್ತೊಂದಷ್ಟು ಮಿಲಿಟರಿ ಡಿಕ್ಟೇಟರ್ಗಳ ಅವಧಿಯಲ್ಲಿ ಭಾರತಕ್ಕೆ ಕಾಟ ಕೊಟ್ಟಿದ್ರು. ಜನ್ಮ ಕೊಟ್ಟ ಅಪ್ಪ ಅಮ್ಮನಿಗೆ ಒಂಥರ ಎದುರುತ್ರ ಕೊಡೋದು ಅಂತಾರಲ್ಲ, ಆ ರೀತಿ ಬಾಂಗ್ಲಾ ನಮಗೆ ಹಿಂಸೆ ಕೊಟ್ಟಿತ್ತು. ಗಡಿಯಾಚೆಗಿನ ಭಯೋತ್ಪಾದನೆ ಭಾರತ ಬಾಂಗ್ಲಾ ಬಾರ್ಡರ್ನಲ್ಲೂ ಕೂಡ ನಮಗೆ ಕಾಡೋಕೆ ಶುರುವಾಗಿತ್ತು. ಪಾಕಿಸ್ತಾನ ಬಾರ್ಡರ್ನಲ್ಲಿ ಹೆಂಗೆ ಕಾಡುತ್ತೋ ಅದೇ ರೀತಿ. ಆದರೆ ಭಾರತದ ಫ್ರೆಂಡ್ ಶೇಖ್ ಹಸೀನಾ, ಯಾರು ಶೇಖ್ ಮುಜಿಬುರ್ ರೆಹಮಾನ್ರ ಪುತ್ರಿ, ಮುಜಿಬುರ್ ರೆಹಮಾನ್ರಿಗೆ ಬಾಂಗ್ಲಾವನ್ನ ಸ್ವತಂತ್ರ ಕಂಟ್ರಿಯಾಗಿ ತಗೊಳ್ಳಿ ಅಂತ ಕೊಟ್ಟಿದ್ದೆ ಭಾರತ ಅಲ್ವಾ. ಬಂಗಬಂಧು ಮುಜಿಬುರ್ ರೆಹಮಾನ್ರಿಗೆ ಅವರ ಪುತ್ರಿ ಶೇಖ್ ಹಸೀನಾ ಅವರು ಅಧಿಕಾರಕ್ಕೆ ಬಂದಲ್ಲಿಂದ ಮತ್ತೆ ಪೂರ್ತಿ ಬಾಂಗ್ಲಾ ಭಾರತದ ಫ್ರೆಂಡ್ ಆಗೋಗಿದೆ. ಗಡಿ ವಿಚಾರಗಳನ್ನ ಕೂಡ ಒಂದಷ್ಟು ಜಾಗ ನಾವು ಅವ್ರಿಗೆ ಕೊಟ್ಟು ಒಂದಷ್ಟು ನಾವು ಅವ್ರ ಹತ್ರ ತಗೊಂಡು ಸೆಟಲ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ನದಿ ವಿವಾದಗಳು ಕೂಡ ಬಗೆಹರಿದಿತ್ತು. ಎಲ್ಲವೂ ಕೂಡ ಸುಸೂತ್ರವಾಗಿ ಹೋಗಿತ್ತು ಭಾರತ ಮತ್ತು ಬಾಂಗ್ಲಾ ಮಧ್ಯೆ. 2 ದಶಕ ಭಾರತ ಮತ್ತು ಬಾಂಗ್ಲಾ ನಡುವೆ ಟೋಟಲ್ ಪೀಸ್ ಇತ್ತು. ಹಾಗಾಗಿ ಶೇಖ್ ಹಸೀನಾ ವಾಪಸ್ ಬರೋದು ಅಥವಾ ಶೇಖ್ ಹಸೀನಾರಿಗೆ ಬೇಕಾದ ಯಾವುದೇ ರೀತಿ ಸರ್ಕಾರ ಬಾಂಗ್ಲಾದಲ್ಲಿ ಬರೋದು ಭಾರತಕ್ಕೆ ವೆರಿ ವೆರಿ ಗುಡ್ ನ್ಯೂಸ್. ಸದ್ಯಕ್ಕೂ ಭಾರತದಲ್ಲೇ ಆಶ್ರಯ ಪಡಿತಾ ಇದ್ದಾರೆ ಶೇಖ್ ಹಸೀನಾ ಅಂದ್ರೆ ಅವರು ಮತ್ತು ಭಾರತದ ಸಂಬಂಧ ಎಷ್ಟು ಆಳವಾಗಿದೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಆದಷ್ಟು ಬೇಗ ಯೂನುಸ್ ಅಂಡ್ ಗ್ಯಾಂಗ್ಗೆ ರೆಸ್ಟ್ ಸಿಗಲಿ ಅಂತ ನಾವು ಕೂಡ ಆಶಿಸೋಣ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.